ನಮಸ್ಕಾರ ಎಲ್ರಿಗೂ. ಸೋಮನಾಥ ಜ್ಯೋತಿರ್ಲಿಂಗ ಅಂತ ಹೇಳಿದರೆ ನಮ್ಮ ಮೂಲ ಜ್ಯೋತಿರ್ಲಿಂಗ 12 ಜ್ಯೋತಿರ್ಲಿಂಗಗಳಲ್ಲಿ ಮೊದಲನೆಯದು ಸೋಮನಾಥ ಜ್ಯೋತಿರ್ಲಿಂಗ. ಇದು 1000 ವರ್ಷಗಳ ಹಿಂದೆ ಅನೇಕ ಬಾರಿ ಆ ದೇವಾಲಯ ದಾಳಿಗೊಳಗಾದಾಗ ಅದರಲ್ಲಿ ಆ ಶಿವಲಿಂಗ ಕೂಡ ಧ್ವಂಸ ಆಗಿತ್ತು. ಗಜನಿ ಮೊಹಮ್ಮದ್ ಅವರು 17 ಬಾರಿ ದೇವಸ್ಥಾನವನ್ನು ಇನ್ವೇಡ್ ಮಾಡಿದ್ರು. ಹಾಗೆ ಕಡೇ ಬಾರಿ ಹೋಗುವಾಗ ಆ ಜ್ಯೋತಿರ್ಲಿಂಗ ಕೂಡ ಧ್ವಂಸ ಆಗಿತ್ತು. ಅದು 1000 ವರ್ಷ ರಹಸ್ಯವಾಗಿ ಯಾರಿಗೂ ತಿಳಿಯದೆ ಎಲ್ಲಿ ಇತ್ತು ಅಂತ ಗೊತ್ತಿಲ್ಲದೇ ಇತ್ತು. ಆದರೆ ಅದೀಗ ಪುನಃ ಪ್ರಕಟಗೊಂಡಿದೆ, ಸರ್ಫೇಸಿಗೆ ಬಂದಿದೆ. ಅದೇ ಅದರ ವಿಶೇಷ. ಅಂಥ ಜ್ಯೋತಿರ್ಲಿಂಗ ಈಗ ನಮ್ಮ ಮಂಗಳೂರಿಗೆ ಬರ್ತಾ ಇದೆ. ಅದರ ಬಗ್ಗೆ ಸ್ವಲ್ಪ ಹೇಳಬೇಕು ಅಂತ ಹೇಳಿದರೆ, ಆ ಜ್ಯೋತಿರ್ಲಿಂಗ ನಾಶ ಆದಾಗ, ಅದು ತುಂಡ ಆಗಿದ್ದಾಗ, ಆ ಜ್ಯೋತಿರ್ಲಿಂಗದ ತುಣುಕುಗಳನ್ನು ಅಲ್ಲಿದ್ದ ಅಗ್ನಿಹೋತ್ರಿ ಬ್ರಾಹ್ಮಣ ವಂಶಸ್ಥರು ಅದನ್ನು ತಕ್ಕೊಂಡು ದಕ್ಷಿಣಕ್ಕೆ ಬಂದಿದ್ರಂತೆ. ಅದನ್ನು ಸಣ್ಣ ಸಣ್ಣ ಶಿವಲಿಂಗದ ರೂಪದಲ್ಲಿ ಮಾಡಿ ಅದನ್ನು ಯಥಾಕ್ರಮ ಪ್ರಕಾರ ಪೂಜಿಸ್ತಾ ಬಂದಿದ್ದರು. ಹಾಗೆ ತಲೆಮಾರುಗಳಿಂದ ಅದು ಹಾಗೆ ನಡೀತಾ ಇತ್ತು ಈ 1000 ವರ್ಷಗಳಲ್ಲಿ. ಹಾಗೆ ಒಂದು 100 ವರ್ಷಗಳ ಹಿಂದೆ ಅದನ್ನು ನೋಡಿಕೊಳ್ತಿದ್ದ ಅಥವಾ ಪೂಜೆ ಮಾಡ್ತಿದ್ದ ಆ ಕುಟುಂಬದ ಬ್ರಾಹ್ಮಣರು ಕಂಚಿಯ ಯಾರು ನಮ್ಮ ಕಂಚಿ ಮಠದ ಅವರು ಮಠಾಧೀಶರಿಗೆ ಕೇಳಿದಾಗ, ಇನ್ನೊಂದು 100 ವರ್ಷ ನೀವು ಅದನ್ನು ಹಾಗೆ ಇಟ್ಕೊಳ್ಳಿ, ಪೂಜೆ ಮಾಡ್ತಾ ಇಟ್ಕೊಳ್ಳಿ, ಈಗ ಸರ್ಫೇಸಿಗೆ ತರಬೇಡಿ. ಆಮೇಲೆ ಶಂಕರ್ ಅಂತ ಹೇಳುವ ನಮ್ಮ ಆರ್ಟ್ ಆಫ್ ಲಿವಿಂಗಿನ ಫೌಂಡರ್ ಆದ ಶ್ರೀ ರವಿಶಂಕರ್ ಗುರೂಜಿಯವರಿಗೆ ಅದನ್ನು ತಲುಪಿಸಿ ಅವರು ಅದನ್ನು ಮುಂದಿನದನ್ನು ಮಾಡ್ತಾರೆ ಅಂತ ಹೇಳಿದ್ರಂತೆ. ಹಾಗೆ ಕಳೆದ ವರ್ಷ ಆರ್ಟ್ ಆಫ್ ಲಿವಿಂಗ್ನ ಗುರುಗಳು ಶ್ರೀ ರವಿಶಂಕರ್ಜಿಯವರಿಗೆ ಈ ಜ್ಯೋತಿರ್ಲಿಂಗದ ತುಣುಕುಗಳನ್ನು ಶಿವಲಿಂಗದ ರೂಪದಲ್ಲಿ ಕೊಟ್ಟಿದ್ದರು. ಹಾಗೆ ಗುರುಗಳು ಈಗ ಅದನ್ನು ಎಲ್ಲರ ದರ್ಶನಕ್ಕಾಗಿ ಭಾರತದಾದ್ಯಂತ ಇದನ್ನು ಯಾತ್ರೆಯ ಮೂಲಕ ಜನರ ದರ್ಶನಕ್ಕಾಗಿ ನೀಡ್ತಾ ಇದ್ದಾರೆ. ಹಾಗೆ ಅದು ಈಗ ನಮ್ಮ ಮಂಗಳೂರಿಗೆ ಬರ್ತಾ ಇದೆ. 13ನೇ ತಾರೀಕು, ನಾಡಿದ್ದು ಜುಲೈ 13ನೇ ತಾರೀಕು ನಮ್ಮ ರಮಾಲಕ್ಷ್ಮಿ ಕನ್ವೆನ್ಷನ್ ಹಾಲ್ ಮಂಗಳಾದೇವಿಯಲ್ಲಿ ಬೆಳಗ್ಗೆ 9:30ಯಿಂದ ಆರಂಭ ಆಗ್ತದೆ. ಹಾಗೆ ರುದ್ರಪೂಜೆ, ಸತ್ಸಂಗ ಅದೆಲ್ಲ ಇರ್ತದೆ. ಸಂಜೆ 6 ಗಂಟೆ ತನಕ ಕೂಡ. ಹಾಗೆ ನಮಗೆ ಇದು ಅತ್ಯಂತ ಭಾಗ್ಯದ ವಿಷಯ. ಯಾಕೆಂದರೆ ಇದು ಮೂಲ ಜ್ಯೋತಿರ್ಲಿಂಗ ಈಗ ನಮಗೆ ನಮ್ಮ ಈ ಜನ್ರೇಷನಲ್ಲಿ ನೋಡಲಿಕ್ಕೆ ಸಿಗ್ತಾ ಉಂಟು ಅಲ್ವಾ? ಯಾಕೆಂತ ಹೇಳಿದರೆ ನೋಡಿ, ಆ ಜ್ಯೋತಿರ್ಲಿಂಗಕ್ಕೆ ಎಷ್ಟೊಂದು ಮಹತ್ವ ಇತ್ತು ಅಥವಾ ಅದೊಂದು ಅದ್ಭುತಕರವಾದ ರೀತಿಯಲ್ಲಿತ್ತು ಅಂದರೆ, ಅದರಲ್ಲಿ ತುಂಬ ಅಯಸ್ಕಾಂತೀಯ ಗುಣ ಇತ್ತು. ಅದು ಒರಿಜಿನಲ್ ಯಾವುದಿತ್ತ ಅದು 2 ಅಡಿ ನೆಲದಿಂದ ಮೇಲೆ ಗಾಳಿಯಲ್ಲಿ ತೇಲಾಡ್ತಿತ್ತಂತೆ. 3 ಅಡಿ ಎತ್ತರದ ಶಿವಲಿಂಗ ನೆಲದಲ್ಲಿ ಇರಲಿಲ್ಲ, ನೆಲಕ್ಕಿಂತ ಮೇಲೆ ಗಾಳಿಯಲ್ಲಿತ್ತು. ಈಗ ಕೂಡ ಆ ತುಣುಕುಗಳನ್ನು ಗುರುಗಳು ಹೇಳಿ ತೋರಿಸಿದ್ರು. ಹೇಗೆ ಅಂತಂದರೆ, ಅದರ ಬದಿಗಳಲ್ಲಿ ನಾರ್ಮಲಿ ನಮ್ಮ ಅಯಸ್ಕಾಂತದಲ್ಲಿ ಪೋಲ್ಗಳಲ್ಲಿ ಮಾತ್ರ ಅಯಸ್ಕಾಂತೀಯ ಗುಣ ಇರೋದು. ಈ ಶಿಲೆಗಳನ್ನು ವಿಜ್ಞಾನಿಗಳು ಸಂಶೋಧನೆ ಮಾಡಿದ್ದಾರೆ. ಇದರ ಮಧ್ಯದಲ್ಲಿ ಏನು ಅಯಸ್ಕಾಂತೀಯ ಗುಣ ಕಂಡು ಬರ್ತಾ ಉಂಟು. ಇದೊಂದು ವಿಶೇಷವಾದ ಶಿಲೆ. ನಮ್ಮ ಜಿಯಾಲಜಿಕಲ್ ಸೈಂಟಿಸ್ಟ್ ಏನು ನೋಡಿದ್ದಾರೆ ಅದರ ಪ್ರಕಾರ ಈ ಭೂಮಿಯಲ್ಲಿ ಇದುವರೆಗೆ ಇಂಥ ಒಂದು ವಸ್ತುವನ್ನು, ಶಿಲೆಯನ್ನು ಕಂಡು ಬಂದಿಲ್ಲ. ಸೊ ಇದು ಮೇ ಬಿ ಬೇರೆ ಕಡೆಯಿಂದ ಬಂದಿರಬಹುದು ಅಲ್ವಾ? ಹಾಗೆ ಸೊ ಅತ್ಯಂತ ಮಹತ್ವ ಇರುವ ಈ ಶಿಲೆ ಅಥವಾ ಈ ಜ್ಯೋತಿರ್ಲಿಂಗ ಈಗ ನಮ್ಮ ಮಂಗಳೂರಲ್ಲಿ ಬರ್ತಾ ಇದೆ. ಹಾಗೆ ಎಲ್ಲರಿಗೂ ಮುಕ್ತವಾಗಿ ಅದನ್ನು ದರ್ಶನ ಪಡೆಯುವ ಭಾಗ್ಯ ಅವಕಾಶ ಇದೆ. ಹಾಗೆ ಈ ಜ್ಯೋತಿರ್ಲಿಂಗದ ಈ ಯಾತ್ರೆ ಪೂರ್ತಿ ಕರ್ನಾಟಕದಲ್ಲಿ ನಡೀತಾ ಇದೆ. ಹಾಗೆ ಇಲ್ಲಿಂದ ಮುಂದೆ ಅದು ಕಲ್ಲಡ್ಕದಲ್ಲಿ ಶ್ರೀರಾಮ ವಿದ್ಯಾಕೇಂದ್ರದಲ್ಲಿ 14ನೇ ತಾರೀಕಿಗೆ ನಡೀತಾ ಇದೆ ಇದೇ ರೀತಿಯ ಒಂದು ಕಾರ್ಯಕ್ರಮ.